ಅಂಜಲಿ ಹತ್ಯೆ ಕೇಸಲ್ಲಿ ಮತ್ತೊಂದು ತಲೆದಂಡವಾಗಿದೆ. ಇಬ್ಬರು ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿತ್ತು. ಇದೀಗ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅಮಾನತಾಗಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಅಡಿ ಡಿಸಿಪಿ ಅಮಾನತಾಗಿದ್ದಾರೆ. ಗೃಹ ಸಚಿವರು ಹುಬ್ಬಳ್ಳಿಗೆ ಭೇಟಿ ಕೊಡೋದಕ್ಕೂ ಮುನ್ನವೇ ಈ ಒಂದು ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ. ಪೊಲೀಸ್ ನಿರ್ಲಕ್ಷ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಎಚ್ಚೆತ್ತಂತಹ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿಯವರೆಗೆ 3 ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿರುವಂಥದ್ದು. ಅಂಜಲಿಗೆ ಬೆದರಿಕೆ ಇದೆ ಅನ್ನುವಂತಹ ವಿಚಾರವನ್ನ ಪೊಲೀಸ್ ಇಲಾಖೆಗೆ ಮುಟ್ಟಿಸಲಾಗಿತ್ತು. ಆದರೂ ಕೂಡ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ರು. ಇದೀಗ ಡಿಸಿಪಿ ರಾಜೀವ್ರವರ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಹುಬ್ಬಳ್ಳಿ ಅಂಜಲಿ ಹತ್ಯೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ನಮ್ಮ ಸರಣಿ ವರದಿಗೆ ಎಚ್ಚೆತ್ತ ಸರ್ಕಾರ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಿದೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಹುಬ್ಬಳ್ಳಿ ವಾಣಿಜ್ಯ ನಗರಿ ಅಂತಾನೆ ಫೇಮಸ್. ಆದ್ರೀಗ ಅದೇ ಹುಬ್ಬಳ್ಳಿ ಕ್ರೈಮ್ ಸಿಟಿ ಆಗಿ ಬದಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಮರ್ಡರ್ ಆಗ್ತಾ ಇದೆ. ಪಾಗಲ ಪ್ರೇಮಿಗಳು ಯುವತಿಯರ ನೆತ್ತರನ್ನ ಹರಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾನೂನು ಸತ್ತಿದೆಯಾ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ನಿಜ, ಹತ್ಯೆಯಾದ ಅಂಜಲಿ ಸಾವಿಗೆ ನ್ಯಾಯ ಕೊಡಿಸಲು ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನವನ್ನ ಕೈಗೊಂಡಿತ್ತು. ಅಂಜಲಿ ಕೇಸ್ನಲ್ಲಿ ಪೊಲೀಸರ ನಿರ್ಲಕ್ಷ್ಯವನ್ನ ಬಯಲು ಮಾಡಿತ್ತು. ಅಂಜಲಿ ಕುಟುಂಬಸ್ಥರು ಗಿರೀಶ್ ಬಗ್ಗೆ ದೂರು ನೀಡಿದ್ರು, ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಇದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಳಿಕ ಓರ್ವ PSI ಹಾಗೂ ಓರ್ವ ಹೆಡ್ ಕಾನ್ಸ್ಟೇಬಲ್ ತಲೆದಂಡವಾಗಿತ್ತು. ಆದ್ರೆ ಈಗ ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಮತ್ತೋರ್ವ ಪೊಲೀಸರ ತಲೆದಂಡವಾಗಿದೆ. ಅಂಜಲಿ ಕೇಸ್ನಲ್ಲಿ ಮತ್ತೋರ್ವ ಪೊಲೀಸ್ ಅಧಿಕಾರಿಯ ತಲೆದಂಡವಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಅಡಿ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ರನ್ನ ಅಮಾನತು ಮಾಡಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಹುಬ್ಬಳ್ಳಿಗೆ ಭೇಟಿ ನೀಡುವ ಮೊದಲೇ ವರುಣನ ಅಬ್ಬರ ಜೋರಾಗಿದೆ. ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವೆಡೆ ಮನೆಗಳಿಗೆ ಮಳೆಯ ನೀರು ನುಗ್ಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನೀರನ್ನ ಹೊರಹಾಕುವುದಕ್ಕೆ ಜನರು ಪರದಾಡಿದ್ದಾರೆ. ಟಿವಿ ಮತ್ತಿತರರ ಎಲೆಕ್ಟ್ರಾನಿಕ್ ಉಪಕರಣಗಳು ನಾಶವಾಗಿದ್ದಾವೆ. ಪಿರಿಯಾಪಟ್ಟಣದ ರುದ್ರಪ್ಪ ಬಡಾವಣೆ, ಶಿವಪ್ಪ ಬಡಾವಣೆಯಲ್ಲಿ ಮಳೆಯಾಗಿದ್ದು ಮಳೆಯ ನೀರು ಮನೆಗಳಿಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಚಕ್ರದ ಬೀದಿ ಸೇರಿದಂತೆ ಅನೇಕ ಕಡೆ ತಗ್ಗು ಪ್ರದೇಶದಲ್ಲಿ ಇದ್ದಂತಹ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಮನೆಯಲ್ಲಿ ಇದ್ದಂತಹ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ನಾಶವಾಗಿದ್ದಾವೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮಳೆಯ ಅವಾಂತರಗಳನ್ನು ಯಾವ ರೀತಿಯಾಗಿ ಸೃಷ್ಟಿಯಾಗಿದೆ ಅಂತ ಹೇಳಿ. ರಾತ್ರಿ ಇಡೀ ಮಳೆಯ ನೀರನ್ನು ಮನೆಯಿಂದ ಆಚೆ ಹಾಕುವುದೇ ಕೆಲಸ ಆಗಿಬಿಟ್ಟಿದೆ ಪಾಪ ಜನರಿಗೆ. ಅಷ್ಟರ ಮಟ್ಟಿಗೆ ವರುಣನ ಅಬ್ಬರ ಜೋರಾಗಿತ್ತು. ಇಷ್ಟು ದಿನ ರಣ ಬಿಸಿಲು ಅಂತ ಹೇಳಿ ಜರಿತಾ ಇದ್ದಂತಹ ರಾಜಧಾನಿಯ ಜನರಿಗೆ ಮಳೆ ಕೊಂಚ ರಿಲೀಫ್ ಅನ್ನ ನೀಡಿತ್ತು. ಆದರೆ ಈಗ ಆ ಮಳೆಯೂ ಕೂಡ ಕಾಟ ಕೊಡೋದಕ್ಕೆ ಶುರು ಮಾಡಿದೆ. ಅರೆ ಇದೇನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂದ್ಕೊಂಡ್ರ? ಈ ಸ್ಟೋರಿ ರಾಜಧಾನಿಯ ಜನರೇ ಅಲರ್ಟ್ ಅಲರ್ಟ್. ಮೇ 22ರವರೆಗೆ ಭಾರೀ ಮಳೆ ಮುನ್ಸೂಚನೆ. ರಣಬಿಸಿಲಿಗೆ ಬೆಂದಕಾಳೂರು ಮಂದಿಗೆ ಕಳೆದ 1 ವಾರದಿಂದ ವರುಣರಾಯನ ಆರ್ಭಟ ಜೋರಾಗಿದ್ದು ಗಾರ್ಡನ್ ಸಿಟಿ ಇದೀಗ ಫುಲ್ ಕೂಲ್ ಸಿಟಿಯಾಗಿ ಬದಲಾಗಿದೆ. ಇನ್ನು ಮುಂದಿನ 1 ವಾರಗಳ ಕಾಲ ಬೆಂಗಳೂರಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಇಂದಿನಿಂದ ಮೇ 22ರವರೆಗೆ ರಾಜಧಾನಿಯ ಹಲವು ಕಡೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಜ್ಞ CS ಪಾಟೀಲ್ ತಿಳಿಸಿದ್ದಾರೆ.
ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ಎಲ್ಲ ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಖ್ಯವಾಗಿ ಭಾಗಮಂಡಲ, ಕೊಡಗು ಜಿಲ್ಲೆ, ಕಮ್ಮರಗಿ ಚಿಕ್ಕಮಗಳೂರು ಜಿಲ್ಲೆ, ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ, ಕೋನಾನೂರು ಹಾಸನ ಜಿಲ್ಲೆ ತಲಾ 7 ಸೆಂಟಿಮೀಟರ್ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 4 ದಿನಗಳವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಮಳೆ ಆಗ್ತಿದ್ದು ಬಿಸಿಲಿನಿಂದ ಸುಸ್ತಾಗಿದ್ದ ಸಿಟಿ ಮಂದಿ ಮಳೆಯನ್ನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ.